ಕಡೆ ಈ ಬಾರಿಯ ಲೋಕಸಭಾ ರಣಕಣದಲ್ಲಿ ತೀವ್ರ ಜಿದ್ದಾಜಿದ್ದಿನ ಪೈಪೋಟಿಯೇ ನಡೆದಿದೆ. ಎನ್ಡಿಎ ಹಾಗೆ ಇಂಡಿ ಮೈತ್ರಿಕೂಟಗಳ ಈ ಸಮರದ ನಡುವೆ ಕರ್ನಾಟಕದ ಚುನಾವಣಾ ಫಲಿತಾಂಶ ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿತ್ತು. ಇಲ್ಲಿ ಕಾಂಗ್ರೆಸ್ ಹಾಗೆ ದೋಸ್ತಿಗಳ ಜಿದ್ದಿಗೆ ಬಿದ್ದವರಂತೆ ನಡೆಸಿದ ಹಣಾಹಣಿಯಲ್ಲಿ ಬಿಜೆಪಿ ಮೈತ್ರಿ ಮೇಲುಗೈಯನ್ನ ಸಾಧಿಸಿದೆ. ಖರ್ಗೆ ಕೋಟೆಯಲ್ಲಿ ಕಾಂಗ್ರೆಸ್ ಕಮಾಲ್, ಕಲ್ಯಾಣ ಕರ್ನಾಟಕ ಕಬ್ಜಾ ಮಾಡಿದ ಕೈ. ಜಿದ್ದಾಜಿದ್ದಿನ ಕದನವಾಗಿದ್ದ ಲೋಕಸಮರಕ್ಕೆ ತೆರೆ ಬಿದ್ದಿದೆ. ಕರುನಾಡಲ್ಲಿ ಬಿಜೆಪಿ ಹೆಚ್ಚು ಸ್ಥಾನ ಗೆದ್ದಿದೆ. ಆದರೆ ಕಾಂಗ್ರೆಸ್ ಕಳೆದ ಬಾರಿಗಿಂತ ಹೆಚ್ಚು ಸ್ಥಾನಗಳನ್ನ ಗೆದ್ದುಕೊಂಡು ಆತ್ಮವಿಶ್ವಾಸ ವೃದ್ಧಿಸಿಕೊಂಡಿದೆ. ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಕಲ್ಯಾಣ ಕರ್ನಾಟಕದ 5 ಕ್ಷೇತ್ರಗಳನ್ನ ಬಿಜೆಪಿ ಜಯಿಸಿತ್ತು. ಇದೀಗ 5ಕ್ಕೆ 5 ಕ್ಷೇತ್ರಗಳನ್ನ ಕಾಂಗ್ರೆಸ್ ಕಬ್ಜಾ ಮಾಡಿಕೊಂಡಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ನೇತೃತ್ವದಲ್ಲಿ ಕಲ್ಯಾಣ ಕರ್ನಾಟಕ ಗೆದ್ದು ಬೀಗಿದ್ದು ಪ್ರತಿಷ್ಠೆ ಉಳಿಸಿಕೊಳ್ಳುವಲ್ಲಿ ಖರ್ಗೆ ಸಕ್ಸಸ್ ಆಗಿದ್ದಾರೆ. ಖರ್ಗೆಗೆ ಪ್ರತಿಷ್ಠೆಯ ಕಣವಾಗಿದ್ದ ಕಲಬುರಗಿಯಲ್ಲಿ ಅಳಿಯ ರಾಧಾಕೃಷ್ಣ ದೊಡ್ಡಮನಿ ಉಮೇಶ್ ಜಾಧವ್ ವಿರುದ್ಧ ಭರ್ಜರಿ ಗೆಲುವು ಸಾಧಿಸಿದ್ದಾರೆ. ಇನ್ನು ಬೀದರ್ನಲ್ಲಿ ಈಶ್ವರ್ ಖಂಡ್ರೆ ಪುತ್ರ ಸಾಗರ್ ಭಗವಂತ ಖೂಬಾರನ್ನ ಪರಾಭವಗೊಳಿಸಿದ್ದಾರೆ. ಬಳ್ಳಾರಿಯಲ್ಲಿ ಕಾಂಗ್ರೆಸ್ನಿಂದ ರಾಮುಲು ವಿರುದ್ಧ ಸ್ಪರ್ಧಿಸಿದ್ದ ಇ ತುಕಾರಾಂ ಗೆದ್ದು ಬೀಗಿದ್ದಾರೆ. ಕೊಪ್ಪಳದಲ್ಲಿ ರಾಜಶೇಖರ್ ಹಿಟ್ನಾಳ್ ಮತ್ತು ರಾಯಚೂರಿನಲ್ಲಿ ಕುಮಾರ್ ನಾಯಕ್ ಗೆಲುವಿನ ಬಾವುಟ ಹಾರಿಸುವ ಮೂಲಕ ಕಲ್ಯಾಣ ಕರ್ನಾಟಕದ 5 ಕ್ಷೇತ್ರಗಳನ್ನ ಕಾಂಗ್ರೆಸ್ ತೆಕ್ಕೆಗೆ ನೀಡಿದ್ದಾರೆ. 2019ರ ಲೋಕಸಭೆ ಚುನಾವಣೆಯಲ್ಲಿ ಕೇವಲ 1 ಸ್ಥಾನ ಪಡೆದುಕೊಂಡಿದ್ದ ಕಾಂಗ್ರೆಸ್ ಈ ಬಾರಿ 9 ಸ್ಥಾನಗಳನ್ನ ಗೆದ್ದುಕೊಂಡಿದೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಲೋಕ ಚುನಾವಣೆ ಎದುರಿಸಿದ್ದ ಕಾಂಗ್ರೆಸ್ 9 ಸ್ಥಾನಗಳನ್ನ ಗೆದ್ದಿದ್ದು ಸಿಎಂ ಸಿದ್ದರಾಮಯ್ಯಗೆ ಸಮಾಧಾನ ತಂದಿದೆ. ಡಿಕೆ ಬ್ರದರ್ಸ್ ಕೋಟೆ ಛಿದ್ರಗೊಳಿಸಿದ ಡಾಕ್ಟರ್, ಮತದಾರರ ಮನಗೆದ್ದ ಹೃದಯವಂತ. ಡಿಕೆ ಸಹೋದರರ ಭದ್ರಕೋಟೆ ಬೆಂಗಳೂರು ಗ್ರಾಮಾಂತರದಲ್ಲಿ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಸಿಎನ್ ಮಂಜುನಾಥ್ ಗೆಲುವಿನ ನಗಾರಿ ಬಾರಿಸಿದ್ದಾರೆ. ಡಾಕ್ಟರ್ ಮಂಜುನಾಥ್ ಅವರು ಬ್ರದರ್ಸ್ ಕೋಟೆಯನ್ನ ಛಿದ್ರಗೊಳಿಸಿದ್ದು ಮರ್ಮಾಘಾತವಾಗಿದೆ. 2 ಲಕ್ಷ ಅಂತರದಿಂದ ಗೆಲ್ಲುವ ವಿಶ್ವಾಸ ನಮಗಿತ್ತು. 2 ರೇಂಜಸ್ ಇತ್ತು. ಒಂದು 50,000 ರೇಂಜ್ ಇತ್ತು, ಇನ್ನೊಂದು 2 ಲಕ್ಷದ ರೇಂಜ್ ಇತ್ತು. ಇವತ್ತು ಅದು 2ನೇ ರೇಂಜ್ಗೆ ನಾವು ಹೋಗಿದ್ದೇವೆ. ಮತ್ತು ಈ ಸಂದರ್ಭದಲ್ಲಿ ನಾನು ಎಲ್ಲ ಮುಖಂಡರುಗಳನ್ನು ಕೂಡ ನಾನು ಅಭಿನಂದಿಸಬೇಕು. ಜನರ ತೀರ್ಮಾನನೇ ಅಂತಿಮ ತೀರ್ಮಾನ. ಜನರ ತೀರ್ಮಾನವನ್ನು ಬಿಟ್ಟು ನಾನೇನೋ ಮಾತಾಡಕ್ಕೆ ಹೋಗೋದಲ್ಲ. ಸಾಕಷ್ಟು ಮುಂದಿನ ದಿನಗಳಲ್ಲೂ ಕೂಡ ಸಾಕಷ್ಟು ಹೋರಾಟಗಳು ನಡೀತಾನೆ ಇರ್ತದೆ. ನಾನೊಬ್ಬ ಪಕ್ಷದ ಶಿಸ್ತಿನ ಸಿಪಾಯಿ, ಕಾರ್ಯಕರ್ತ, ಜನರ ಸಾಮಾನ್ಯರ ಜೊತೆ ಬೆಳೆದಂತವನು. ಮುಂದಕ್ಕೂ ಕೂಡ ಅದನ್ನು ಮುಂದುವರಿಸ್ತೇನೆ. 19 ಸ್ಥಾನಗಳನ್ನ ಗೆದ್ದು ಬೀಗಿದ ದೋಸ್ತಿ ನಾಯಕರು. ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಏಕಾಂಗಿಯಾಗಿ ಸ್ಪರ್ಧಿಸಿ 25 ಸ್ಥಾನಗಳನ್ನ ಗೆದ್ದುಕೊಂಡಿತ್ತು. ಆದ್ರೆ ಈ ಬಾರಿ ಜೆಡಿಎಸ್ ಜೊತೆ ಮೈತ್ರಿ ಮಾಡಿಕೊಂಡು 19 ಸ್ಥಾನಗಳನ್ನ ಗೆದ್ದು ತೃಪ್ತಿ ಪಟ್ಟುಕೊಂಡಿದೆ. ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸಾರಥ್ಯದಲ್ಲಿ ಲೋಕಸಮರ ನಡೆದಿದ್ದು 19 ಸ್ಥಾನಗಳನ್ನ ಗೆದ್ದ ಖುಷಿ ವಿಜಯೇಂದ್ರರದ್ದಾಗಿದೆ. 20ಕ್ಕೂ ಹೆಚ್ಚು ಸ್ಥಾನಗಳನ್ನ ಗೆಲ್ತೇವೆ ಅಂತೇಳಿ ಸ್ವತಃ ಮುಖ್ಯಮಂತ್ರಿಗಳು ಹೇಳಿದ್ರು, ಉಪಮುಖ್ಯಮಂತ್ರಿಗಳು ಹೇಳಿದ್ರು. ನಮಗೆ 2-3 ಇವತ್ತು ಸೀಟ್ಗಳು ಸ್ವಲ್ಪ ಮೊದಲು ನಾವು ಸೋತಿದ್ದೇವೆ. ಅದನ್ನು ಪ್ರಾಮಾಣಿಕ ಒಂದು ಮಾತನ್ನು ಹೇಳ್ತೇನೆ. ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗಳ ಆರ್ಭಟದ ನಡುವೆನೂ ಸಹ ಈ ಫಲಿತಾಂಶ ನಮಗೆ ತೃಪ್ತಿ ತಂದಿದೆ. ಜೆಡಿಎಸ್ ಕೋಟೆ ಉಳಿಸಿಕೊಳ್ಳುವಲ್ಲಿ ದಳಪತಿ ಸಕ್ಸಸ್. ಬಿಜೆಪಿ ಜೊತೆ ಕೈ ಜೋಡಿಸಿ ಲೋಕಸಭೆ ಎಲೆಕ್ಷನ್ ಎದುರಿಸಿದ ಜೆಡಿಎಸ್ 3 ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿತ್ತು. ಇದೀಗ ಮಂಡ್ಯ ಹಾಗೂ ಕೋಲಾರದಲ್ಲಿ ಗೆಲುವಿನ ನಗೆ ಬೀರಿ ಕಂಬ್ಯಾಕ್ ಮಾಡಿದೆ. ಇನ್ನು ದೊಡ್ಡಗೌಡರ ಭದ್ರಕೋಟೆಯಾಗಿದ್ದ ಹಾಸನ ಈ ಬಾರಿ ಕಾಂಗ್ರೆಸ್ ಪಾಲಾಗಿದೆ. ಮತದಾರ ತನ್ನ ಅಂತಿಮ ನಿರ್ಧಾರವನ್ನ ತಿಳಿಸಿಯಾಗಿದೆ. ವಿಧಾನಸಭೆ ಚುನಾವಣೆಯಲ್ಲಿ ಮುಗ್ಗರಿಸಿದ್ದ ಬಿಜೆಪಿ ಲೋಕಸಭೆ ಚುನಾವಣೆಯಲ್ಲಿ ಮತ್ತೆ ಕಮಲ ಕಮಾಲ್ ಮಾಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.